ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬದಲಾಗುತ್ತಿದೆ ನಮ್ಮ ಚಿಂತಾಮಣಿ, ಹೈಟೆಕ್ ಆಗುತ್ತಿದೆ ನಮ್ಮ ಹೆಮ್ಮೆಯ ತಾಲೂಕು. ಭಾಗ 1. ರೈತರ ವಿಜಯೋತ್ಸವ. ರೈತರ ಮೊಗದಲ್ಲಿ ಈಗ ಮಂದಹಾಸ. ಬರೋಬ್ಬರಿ 110 ಕೋಟಿ ರೂಪಾಯಿಗಳ ಬೃಹತ್ ಭೂ ಪರಿಹಾರ ಈಗ ಬಿಡುಗಡೆಯಾಗಿದೆ. ಕಾಗತಿ ಮತ್ತು ಕಣಶೆಟ್ಟಿಹಳ್ಳಿ ಭಾಗದ ರೈತರಿಗೆ ತಲಾ 50 ಕೋಟಿ ರೂಪಾಯಿಗಳ ಬಂಪರ್ ಕೊಡುಗೆ ಸಿಕ್ಕಿದೆ. ವಿಶೇಷ ಅಂದ್ರೆ ಮಧ್ಯವರ್ತಿಗಳ ಕಾಟಕ್ಕೆ ಬ್ರೇಕ್ ಹಾಕಿ ಪ್ರತಿಯೊಬ್ಬ ರೈತನಿಗೂ ನೇರವಾಗಿ ಹಣ ತಲುಪುವಂತೆ ಮಾಡಲಾಗಿದೆ. ಇದು ರೈತರ ಗೆಲುವು. ಭಾಗ 2. ಕೈಗಾರಿಕಾ ಕ್ರಾಂತಿ. ಇನ್ನು ಮುಂದೆ ಚಿಂತಾಮಣಿ ಕೇವಲ ತಾಲೂಕಲ್ಲ, ಇದು ಉದ್ಯೋಗದ ಹಬ್. ಬರೋಬ್ಬರಿ 3599 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಲಿದೆ ಬೃಹತ್ ಕೈವಾರ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶ. ಸಾವಿರಾರು ಯುವಕರಿಗೆ ಇಲ್ಲಿ ಕೆಲಸ ಸಿಗಲಿದೆ. ನಮ್ಮ ನೆಲದ ಭವಿಷ್ಯವೇ ಬದಲಾಗಲಿದೆ. ಭಾಗ 3. ಹೈಟೆಕ್ ಹಬ್ ಚಿಂತಾಮಣಿ. ಅಷ್ಟೇ ಅಲ್ಲ, ಜಿ. ಅಡ್ರಹಳ್ಳಿಯಲ್ಲಿ ಡ್ರೋನ್ ಟೆಸ್ಟಿಂಗ್ ಸೆಂಟರ್, ಎರ್ಕೋಟೆ ಬಳಿ ಭವಿಷ್ಯದ ಎಲೆಕ್ಟ್ರಿಕ್ ವೆಹಿಕಲ್ ಸಿಟಿ. ಇಷ್ಟೇ ಸಾಕಾ? ಮುರುಗಮಲ್ಲ ಹೋಬಳಿಯ 54 ಕೆರೆಗಳಿಗೆ ಕೆಸಿ ವ್ಯಾಲಿ ನೀರು ಹರಿಯಲಿದ್ದು ನಮ್ಮ ಭೂಮಿ ಹಸಿರಿನಿಂದ ಕಂಗೊಳಿಸಲಿದೆ. ಮುಕ್ತಾಯ, ಅಭಿವೃದ್ಧಿಯ ಈ ವೇಗಕ್ಕೆ ನೀವು ಸಾಕ್ಷಿಯಾಗಿ. ನಿಮ್ಮ ಚಿಂತಾಮಣಿ, ನಿಮ್ಮ ಹೆಮ್ಮೆ. ಹೆಚ್ಚಿನ ಮಾಹಿತಿಗಾಗಿ ಅಂಬಾನಿ ನ್ಯೂಸ್ ಡಿಜಿಟಲ್ ನೋಡ್ತಾ ಇರಿ. ಒಂದು ಎಕರೆ ರಾಮಕೃಷ್ಣ 95 ಲಕ್ಷ ಮಾಡಿದ ಮೇಲೆ ಅಧಿಕಾರಿಗಳಿಗೆ ನಾನು ನಿರಂತರವಾಗಿ ಇದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆ. ಕೆಳಗೆ ಅವ್ರಿಗೂ ಇದು ಮನವರಿಕೆ ಆಯ್ತು. ಇದೆಲ್ಲೋ ದೊಡ್ಡ ಮಟ್ಟದಲ್ಲಿ ಇದು ಒಂದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂತದ್ದು. ಹಿಂದೆ ಈ ದುರುಪಯೋಗ ಮಾಡಿದ್ದಾರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ. ಈಗ ನಮ್ಮ ಸರ್ಕಾರ ಬಂದ್ಮೇಲೆ ಅದಕ್ಕೆ ಆಸ್ಪದ ಕೊಟ್ಟಿಲ್ಲ. ಕೆಲವರು ಅದನ್ನ ನನ್ನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಏನೋ ನಮ್ಗೆ ತೊಂದರೆ ಕೊಟ್ಬಿಟ್ರು ಅಂತಕ್ಕಂಥದ್ದು. ಆದ್ರೆ ಯಾರು ಮೋಸ ಮಾಡುವಂತ ಕೆಲಸಕ್ಕೆ ನಾನು ಸಹಕಾರ ಇರೋದಿಲ್ಲ. ನೈಜವಾಗಿ ಏನಿದೆ ಅದಕ್ಕೆ ನಾನು ಬೆಂಬಲ ಸದಾ ಇರ್ತದೆ. ಸುಳ್ಳು ಮಾಡಬಾರ್ದು. ಈಗ ಏನು ತಮ್ಮ ಫಸಲು ಏನಿದೆ ಅಥವಾ ಏನು ಮಾಲ್ಕಿಗಳಿದಾವೆ, ಗಿಡಗಳಿದಾವೆ, ಅದನ್ನ ಕೋರ್ಕೊಡುವಂತಂದ್ರೆ ನನ್ನ ಅಭ್ಯಂತರ ಇಲ್ಲ. ಈಗ ಬೋರ್ವೆಲ್ ಇದೆ, ಶೆಡ್ ಇದೆ, ಅದಕ್ಕೆಲ್ಲ ಪ್ರತ್ಯೇಕವಾಗಿ ಕೊಡ್ತಾರೆ. ಇವಾಗ ಇಲ್ಲೂ ಅಷ್ಟೇ, ಬೋರ್ವೆಲ್ ಶೆಡ್ ಯಾರಾದ್ರೂ ಇದ್ರೆ ಅದಕ್ಕೆ ಸಪರೇಟ್ ಆಗಿ ಅದನ್ನ ಸಪರೇಟ್ ಆಗಿ ಕೊಡ್ತಾರೆ. ಇದ್ರ ಜೊತೆ ಕೊಡಲ್ಲ. ಅದರ ಕೂಡ ಸರ್ವೆ ಕೂಡ ಆಗಿದೆ. ಅದ್ರಲ್ಲಿ ಏನಾದ್ರು ನಿಮ್ಗೆ ತೊಂದರೆ ಇದ್ರೆ ಮತ್ತೊಂದಿದ್ರೆ ದಯವಿಟ್ಟು ನನಗೆ ಗಮನಕ್ಕೆ ತನ್ನಿ, ಅದನ್ನ ಸರಿಪಡಿಸುವಂತದ್ದು ಮಾಡ್ಕೊಡ್ತೇನೆ. ಆದ್ರೆ ಇಲ್ದೇ ಇರುವಂತದ್ದನ್ನ ಕೆಲವರು ಮಧ್ಯವರ್ತಿಗಳ ಮಾತುಗಳು ಮಾಡುವಂತದ್ದು ಆಗ್ಬಾರ್ದು. ಒಂದು ಒಳ್ಳೆಯ ರೀತಿಯಲ್ಲಿ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ತಮ್ಗೆಲ್ರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಈಗ ನಮ್ಮ ತಾಲೂಕಿನಲ್ಲಿ ಒಟ್ಟು ಈಗ ಪ್ರಾಥಮಿಕ ಹಂತದ ಅಧಿಸೂಚನೆ ಆಗಿರ್ತಕ್ಕಂಥದ್ದು, ಈಗ ಪರಿಹಾರ ಕೊಡುವಂತದಕ್ಕೆ ನಾವು ಜಾಯಿಂಟ್ ಮೆಜರ್ಮೆಂಟ್ ಮಾಡುವಂತದ್ದು ಈಗ ನಮ್ಮ ವಡ್ಡಳ್ಳಿ ಭಾಗದಲ್ಲಿ 637 ಎಕರೆ. ಇಲ್ಲಿ ಎರಡನೇ ಹಂತದ್ದು ಕಣಶೆಟ್ಟಹಳ್ಳಿ, ಸೋಮ್ಯಾಜನಹಳ್ಳಿ ಈ ಭಾಗದಲ್ಲಿ, ಸೋಮ್ಯಾಜನಹಳ್ಳಿ ಇಲ್ಲ, ಈಗ ಕಣಶೆಟ್ಟಹಳ್ಳಿ ಇದೆಯಾ, ಅದ್ರಲ್ಲಿ ಸ್ವಲ್ಪ ಇದೆ. ಈ ಭಾಗದಲ್ಲಿ ಈಗ ಮ್ಯಾಕಲ್ಸೋನೇನಹಳ್ಳಿ, ನಗರಲ್ಮಿಟ್ಟ ಇವೆಲ್ಲ ಸೇರ್ಕೊಂಡು, ಕೊಂಕತಿಮ್ಮನಹಳ್ಳಿ ಇವೆಲ್ಲ ಸೇರ್ಕೊಂಡು ಸುಮಾರು 1000 ಎಕರೆ ಮಾಡಿದೀವಿ. ಅದರಲ್ಲಿ ಹೊಸದಾಗಿ ಮದನಪಲ್ಲಿ ರಸ್ತೆಯಿಂದ ಒಂದು ರಸ್ತೆ ವಿಸ್ತೀರ್ಣ ಎಷ್ಟು, 250 ಮೀಟರ್ ಅಗಲಕ್ಕೆ ರಸ್ತೆಗೆ ನಾವು ಅದನ್ನು ಸ್ವಾಧೀನ ಮಾಡುವಂತದಕ್ಕೆ ಹೆಬ್ರಿ ಪಕ್ಕದಲ್ಲಿ ಆ ಕಡೆಯಿಂದ ಸೀದಾ ರಸ್ತೆ ಬರುವಂತದಕ್ಕೆ ನಾವು ಅಧಿಸೂಚನೆ ಮಾಡಿದ್ದಾರೆ ಇಲಾಖೆಯವರು. ಈಗ ಅದರ JMC ಆದ್ಮೇಲೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆ ಏನು ನಾವು ಪ್ರಾರಂಭ ಮಾಡ್ತೀವಿ ಬೇಗ. ಯಾಕಂದ್ರೆ ಬಹಳಷ್ಟು ಕೈಗಾರಿಕೆಗಳವರು ಇಲ್ಲಿ ಜಾಗ ಕೇಳ್ತಾ ಇದ್ದಾರೆ. ಅದಕ್ಕೆ ಬೇಗ ಇದು ಪ್ರಕ್ರಿಯೆ ಪೂರ್ಣ ಆದ್ರೆ ನಾವು ಅಲ್ಲಿ ಅಭಿವೃದ್ಧಿ ಮಾಡುವಂತದ್ದು ಮತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಜಾಗ ಕೊಡುವಂತದ್ದಾಗತ್ತೆ. ಮತ್ತು ಇದೇ ಜಾಗದಲ್ಲಿ 200 ಎಕರೆ APMC ತಗೋಬೇಕು ಅಂತಕ್ಕಂಥದಕ್ಕೆ ನಾವು ಪ್ಲಾನ್ ಅಲ್ಲಿ ಅದನ್ನ ಪ್ರತ್ಯೇಕ ಮಾಡಿಸಿಟ್ಟಿದ್ದೀವಿ. ಸರ್ಕಾರದ APMC ಅನ್ನ ನಾವು ಅಲ್ಲಿ ಸ್ಥಾಪನೆ ಮಾಡಬೇಕು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಅಂತ ಹೇಳಿ ಅದರ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ 3599 ಎಕರೆ, ಕರೆಕ್ಟಾ? 3599 ಎಕರೆ ಚಿಂತಾಮಣಿ ತಾಲೂಕಿನಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಈಗಾಗಲೇ 1ನೇ ಹಂತ 2ನೇ ಹಂತದ ಆಗಿರ್ತಕ್ಕಂಥ ಮಸ್ತೇನಹಳ್ಳಿ ಕೈವಾರ, ಈಗ ಅದಕ್ಕೆ ಕೈವಾರ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶ ಅಂತ ನಾವು ಮರುನಾಮಕರಣ ಮಾಡಿದ್ದೀವಿ. ಅದರಿಂದ ಆ ಭಾಗನೂ ಸೇರ್ಕೊಂಡು ಈಗ ಅಲ್ಲಿ ಮತ್ತೆ ಅಡಿಷನಲ್ 637 ಎಕರೆ ಏನ್ ಮಾಡಿದೀವಿ. ಇವೆಲ್ಲ ಸೇರ್ಕೊಂಡು ಒಟ್ಟು 3600 ಎಕರೆ ಅಷ್ಟು ಅಂದಾಜು ನಾವು ಇವತ್ತು ಕೈಗಾರಿಕೆಗಳು ನಮ್ಮ ತಾಲೂಕಲ್ಲಿ ಮಾಡುವಂತದಕ್ಕೆ ಜಮೀನು ಗುರುತಿಸಿದೀವಿ. ಇದ್ರ ಜೊತೆಗೆ ಈಗಾಗಲೇ ಜೀಡ್ರಳ್ಳಿ ಹತ್ರ ಈಗಾಗಲೇ 10 ಎಕರೆ ಕೊಟ್ಟಿದ್ದೀವಿ, ಇನ್ನು 10 ಎಕರೆ ಕೊಡ್ತಾ ಇದೀವಿ. ಡ್ರೋನ್
ಏನಿವತ್ತು ತಾವು ಡ್ರೋನ್ ಹಾರಾಟ ಏನ್ ನೋಡ್ತೀವಿ, ಆ ಡ್ರೋನ್ ಟೆಸ್ಟಿಂಗ್ ಫೆಸಿಲಿಟಿ ಮಾಡುವಂತದ್ದಕ್ಕೆ ಈಗಾಗಲೇ ಅಲ್ಲಿ 20 ಎಕರೆ ಕೊಡುವಂತದ್ದಾಗ್ತಾ ಇದೆ. ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಟೆಸ್ಟಿಂಗ್, ಎಲೆಕ್ಟ್ರಿಕ್ ವೆಹಿಕಲ್ ಸಿಟಿ ಅಂತ ಹೇಳಿ ಅದೊಂದು 150 ಎಕರೆ ಅದು ಸಂಪೂರ್ಣವಾಗಿ ಸರ್ಕಾರಿ ಜಾಗ ಕೊಡಿಸಿದೀವಿ. ಅದು ನಮ್ಮ ಯರಕೋಟೆ ಮತ್ತು ದೋಮಲ್ಪಲ್ಲಿ ಗಡ್ಡ ಇವೆರಡು ನಂಬರ್ಗಳಲ್ಲಿ 150 ಎಕರೆಯನ್ನ ಅದಕ್ಕೆ ಕೊಡುವಂತ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ. ಈಗ ಅದು ಕೂಡ ಸಂಬಂಧಪಟ್ಟವ್ರು ಬಂದು ನೋಡ್ಕೊಂಡು ಹೋಗಿ ನಮ್ಗೆ ಇದು ಕೊಡ್ಲಿ ಅಂತ ಹೇಳೋ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗುವಂತದ್ದನ್ನ ನಾವು ಅದನ್ನ ಇಲ್ಲೇ ಆಗ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದೀವಿ. ಅದರಿಂದ ಒಟ್ಟಾರೆಯಾಗಿ ಕೈವಾರ ಈ ಕಡೆ ಭಾಗ ಮತ್ತು ಈ ಕಡೆ ಭಾಗ ಏನು ಇದು ಉತ್ತರಕ್ಕೂ ಮತ್ತು ಉತ್ತರಕ್ಕೆ ಮತ್ತು ದಕ್ಷಿಣದ ಭಾಗದ ನಮ್ಮ ಕ್ಷೇತ್ರದಲ್ಲಿ ಕೈಗಾರಿಕೆಗಳು ಆಗ್ಬೇಕು ಅಂತಕ್ಕಂತ ಒಂದು ದೂರದೃಷ್ಟಿಯಲ್ಲಿ ಇವತ್ತು ಎಲ್ಲ ಪ್ರಯತ್ನಗಳು ಮಾಡ್ತಾ ಇದೀವಿ. ರೈತರು ಕೂಡ ನಾವು ಕೂಡ ಹೆಚ್ಚಾಗಿ ಜಾಸ್ತಿ ಫಲವತ್ತಾದ ಭೂಮಿ ಅಂತ ನಾವು ಇದು ಮಾಡಕ್ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಸ್ವಲ್ಪ ಸರ್ಕಾರಿ ಜಾಗನೂ ಇದೆ, ಎಲ್ಲೆಲ್ಲಿ ಕಲ್ಲು ಬಂಡೆ ಮತ್ತೊಂದಿದೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಕೃಷಿಗೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಭೂಮಿಯನ್ನು ಹೆಚ್ಚಾಗಿ ಗುರುತಿಸಿದೀವಿ. ಆಮೇಲೆ ಕೆರೆಗಳನ್ನ ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಸಂಸ್ಕರಣೆ ಮಾಡಿರ್ತಕ್ಕಂಥ 2ನೇ ಹಂತದ ಸಂಸ್ಕರಣೆ ಮಾಡಿರ್ತಕ್ಕಂಥ ಒಂದು ನೀರನ್ನ ತಂದು ನಾವು ಅದನ್ನ ಕೆರೆಗಳನ್ನ ಈಗ KC ವ್ಯಾಲಿಯಲ್ಲೂ ಮುರುಗಮಲ ಹೋಬಳಿಯಲ್ಲಿ ಕವರ್ ಮಾಡ್ತಾ ಇದೀವಿ, HN ವ್ಯಾಲಿಯಲ್ಲೂ ಕವರ್ ಮಾಡ್ತಾ ಇದೀವಿ. ಒಟ್ಟು 54 ಕೆರೆಗಳು ಬರೀ ಮುರುಗಮಲ ಹೋಬಳಿಯಲ್ಲಿ ಕವರ್ ಮಾಡ್ತಾ ಇದ್ದೀವಿ 2 ಹಂತಗಳಲ್ಲಿ. ಅದರಿಂದ ಈ ರೀತಿ ಹಲವಾರು ಪ್ರಯತ್ನ ಮಾಡ್ತಾ ಇದೀವಿ. ಈಗ ಬೇರೆ ಇನ್ನೊಂದು ಕಾರ್ಯಕ್ರಮ ನನಗಿದೆ, ಅದಕ್ಕೆ ಬೇಗ ಈಗ ಒಬ್ಬೊಬ್ಬರದೇ ವಿಷಯವನ್ನ ತೆಗೆದುಕೊಳ್ತೀವಿ. ಕುಸೋಣ ಒಬ್ಬೊಬ್ಬರೇ ಪ್ರಿಸ್ತಾಮ್ ಅಂದ್ರೆ ಗುಂಪೈ 80,30,59,375 ರುಗಳನ್ನ ಈಗ ಎಲ್ಲರಿಗೂ ಪರಿಹಾರ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದೇವೆ. ಒಟ್ಟು 100 ಕೋಟಿ ಮಂಜೂರು ಮಾಡಿಸಿದೆ. ಈಗ ಇಲಾಖೆಯಲ್ಲಿ ಇನ್ನ 19 ಚಿಲ್ಲರೆ ಕೋಟಿ ಇದೆ. ಅದು ಕನ್ಸ್ಟ್ರಕ್ಟಲ್ಲಿ ಯಾಕಂದ್ರೆ 2 ಭಾಗವಾಗಿ 50 ಕೋಟಿ ಬಿಡುಗಡೆ ಮಾಡಿಸಿದ್ರು. ಒಂದು ಕಾಗತಿ ಆ ಭಾಗಕ್ಕೆ 50 ಕೋಟಿ ಮತ್ತು ಈ ಕಡೆ ಭಾಗಕ್ಕೆ 50 ಕೋಟಿ. ಇಲ್ಲಿ ಸ್ವಲ್ಪ ದಾಖಲೆಗಳು ಇನ್ನ ಪರಿಶೀಲನೆ ಇದೆ. ಸ್ವಲ್ಪ ಏನು ಯಾರ ಹೆಸರು ಕೊಡ್ಬೇಕು ಅನ್ನೋಂಥದ್ದು ಅಲ್ಲಿ ಒಂದು ಸ್ಪೀಕಿಂಗ್ ಆರ್ಡರ್ ಮಾಡಬೇಕು ಅಂತೇಳಿ ಅದೊಂದು ಪೆಂಡಿಂಗ್ ಇದೆ. ಅದು ಆದಷ್ಟು ಬೇಗ ಈಗ ಮಾಡಿಸಿ ಅದನ್ನ ಬಿಡುಗಡೆ ಮಾಡುವಂತ ಕೆಲಸ ಆಗುತ್ತೆ. ಇನ್ನ ಉಳಿದಂತೆ 15 ಎಕರೆ ಇದು ಕಾಗತಿ ಭಾಗದ್ದು ಡಾಕ್ಯುಮೆಂಟ್ ಕೊಟ್ಟಿರುವಂತದ್ದಿದೆ. ಅದು ಅಂತಿಮ ಹಂತದ ಪರಿಶೀಲನೆಯಲ್ಲಿದೆ. ಅದಕ್ಕೂ ಈಗ ನಾಳೆ ಸೋಮವಾರನೇ ಇದಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತೀವಿ. ಯಾಕಂದ್ರೆ ಕಾಗತಿ ಭಾಗದಲ್ಲಿ 50 ಕೋಟಿ ಬಿಡುಗಡೆ ಆಗಿದೆ, ಸಂಪೂರ್ಣವಾಗಿ ಅದನ್ನ ವಿತರಣೆನೂ ಮಾಡಲಾಗಿದೆ. ಅದರ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟ ಕೂಡಲೇ ಅದಕ್ಕೆ ಏನು ಬೇಕಾಗ್ಬೋದು ಅನುದಾನ ಅದನ್ನ ಬಿಡುಗಡೆ ಮಾಡಿಸುವಂತದ್ದನ್ನ ಒಂದು 15 ದಿವಸದೊಳಗೆ ಮಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡಿ ಬಿಡುಗಡೆ ಮಾಡಿಕೊಡ್ತೀವಿ. ಇನ್ನ ಉಳಿದಾಗೆ ಕನ್ಸ್ಟ್ರಕ್ಟ್ ಇದು ಏನೆಲ್ಲ ಸಮಸ್ಯೆಗಳಿದಾವೆ, ಈಗ ಒಬ್ಬೊಬ್ಬರಾಗೆ ದಯವಿಟ್ಟು ತಹಸೀಲ್ದಾರ್ ಇದ್ದಾರೆ, ADL ಇದ್ದಾರೆ, ಆಮೇಲೆ ಸರ್ವೆ ಅವರಿದ್ದಾರೆ. ಒಬ್ಬೊಬ್ಬರಾಗೆ ಒಂದೊಂದು ಸಮಸ್ಯೆ, ತಮ್ಮದು ಸಮಸ್ಯೆಗೆ ಈಗ ಆದಷ್ಟು ಬೇಗ KIDB ಅಧಿಕಾರಿಗಳಿದ್ದಾರೆ, ಅದನ್ನ ಪರಿಹಾರ ಮಾಡಿ ನಿಮ್ಗೂ ಕೂಡ ಪರಿಹಾರ ಕೊಡುವಂತ ಒಂದು ಕೆಲಸವನ್ನ ನಾವು ಮಾಡ್ತೇವೆ. ಅದರಿಂದ ಎಲ್ಲ ಅಲ್ಲೇ ಕೂತ್ಕೊಳ್ಳಿ, ಒಬ್ಬರಾಗ ಒಬ್ರು ಬರ್ಬೇಕು, ಎಲ್ಲ ಬಂದಿಲ್ಲ. ಮತ್ತೆ ಎಲ್ರು ಯಾರ್ಯಾರು ಚೆಕ್ ಪಡೆದಿದ್ದೀರಾ ಒಂದ್ಸತಿ ಎಲ್ಲ ಇಲ್ಲಿ ವೇದಿಕೆಗೆ ಎಲ್ಲ ಆದ್ಮೇಲೆ ಬಂದು ಒಂದ್ ಕಡೆ ಎಲ್ಲರೂ ತಮ್ಮ ಒಂದು ಚೆಕ್ ಪ್ರತಿಗಳನ್ನ ಮುಂದೆ ತೋರಿಸಿ ಒಂದು ಸಂದೇಶ ಹೋಗ್ಬೇಕು. ಈ ರೀತಿ ಒಂದು ಒಳ್ಳೆ ಒಂದು ವ್ಯವಸ್ಥೆಯನ್ನ ನಾವು ಪ್ರಾರಂಭ ಮಾಡಿದೀವಿ. ಇದು ಒಂದು ಒಳ್ಳೆ ಸಂದೇಶ ಹೋಗ್ಬೇಕು, ನಮ್ಮ ತಾಲೂಕು ಒಂದೇ ಅಲ್ಲ ರಾಜ್ಯಕ್ಕೆ ಹೋಗ್ಬೇಕಾಗಿರ್ತಕ್ಕಂಥದ್ದು. ಇದನ್ನ ಈ ರೀತಿ ರೈತರು ಸಹಕಾರ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಸರ್ಕಾರ ಕೂಡ ಸ್ಪಂದಿಸಿ ಯಾವುದೇ ರೀತಿ ಅವರ ಮೇಲೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಪರಿಹಾರವನ್ನು ತ್ವರಿತವಾಗಿ ಬಿಡುಗಡೆ ಆಗಿದೆ ಅಂತಕ್ಕಂಥದ್ದು ಹೋಗ್ಬೇಕಾಗಿದೆ. ಅದರಿಂದ ತಮಗೆ ಗೊತ್ತಿದೆ, ಮೊದಲನೇ ಹಂತದಲ್ಲಿ ಸುಮಾರು 12 ಕೋಟಿಯನ್ನ ನಾವು ಕೊಟ್ಟಿದ್ವಿ. ನಂತರ ಸುಮಾರು 19 ಕೋಟಿ ಬಿಡುಗಡೆ ಮಾಡಿದ್ವಿ. ಈಗ 80 ಕೋಟಿ ಆಗಿದೆ. ಈಗ ಸುಮಾರು 110 ಕೋಟಿಗಿಂತ ಹೆಚ್ಚು ಅನುದಾನವನ್ನ ನಾವು ಪರಿಹಾರವನ್ನು ಕೊಡುವಂತ ಕೆಲಸ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನ ಸುಮಾರು 200-250 ಕೋಟಿ ಅಷ್ಟು ನಾವು ಪರಿಹಾರವನ್ನ ಕೊಡುವಂತ ಕೆಲಸ ಇದೆ. ಯಾಕಂದ್ರೆ ಬಹಳಷ್ಟು ದಾಖಲಾತಿಗಳ ಪರಿಶೀಲನೆ, ಅದರಿಂದ ಇವೆಲ್ಲ ನಾನು ಅದಕ್ಕೆ ತಹಸೀಲ್ದಾರ್ ಅವರು ಇವರೆಲ್ಲರಿಗೂ ಸಮಯ ವ್ಯರ್ಥ ಮಾಡ್ತೀರಾ, ಬೇಗ ಆ ದಾಖಲಾತಿಗಳನ್ನ ನೈಜತೆ ಏನೇನು ದಾಖಲಾತಿ ಕೊಡಬೇಕು, ಇನ್ನ ಯಾವ್ದಾದ್ರು ಗ್ರಾಂಟ್ ಆಗದೆ ಇರುವಂತದ್ದು, ಯಾವ್ದು ಗ್ರಾಂಟ್ ಆಗುವಂತದ್ದಕ್ಕೆ ಅರ್ಹರಿದ್ದಾರೆ ಅದನ್ನು ಕೂಡ ನಾವು ದರ್ಖಾಸ್ತ್ ಕಮಿಟಿಯಲ್ಲಿ ಭೂಸ್ವಾಧೀನಕ್ಕೆ ಮಾತ್ರ ಅಂತೇಳಿ ಗ್ರಾಂಟ್ ಮಾಡುವಂತದ್ದು ಪ್ರಕ್ರಿಯೆ ಕೂಡ ನಾವು ಯಾವ್ಯಾವುದು ರೆಕಮೆಂಡ್ ಆದ್ರೆ ಅದನ್ನ ನಾವು ತಕ್ಷಣ ಸಭೆಯನ್ನು ಕರೆದು ಅದರಲ್ಲಿ ಮಾಡ್ಕೊಂಡಂಥದ್ದು ಮಾಡ್ತೀವಿ. ಈಗಾಗಲೇ ಮಸ್ತೇನಹಳ್ಳಿಯಲ್ಲಿ ನಾವು ಈಗಾಗಲೇ 2 ಆ ರೀತಿ ಕೊಟ್ಟಿದ್ದೀವಿ. ಇನ್ನ ಕೆಲವಿದಾವೆ ಅಲ್ಲಿ ಸಮಸ್ಯೆಗಳು ಎಲ್ಲ ಸ್ಪಷ್ಟತೆ ಇದ್ದು ಯಾವುದೇ ಗೊಂದಲ ಇಲ್ಲ ಅಂದ್ರೆ
ನಾವು ಅದನ್ನ ಬೇಗ ಕೊಡುವಂಥದ್ದಿದೆ. ಸಣ್ಣ ಪುಟ್ಟ ವ್ಯಾಜ್ಯಗಳಿರ್ತವೆ, ಈಗ ಹೆಣ್ಮಕ್ಳು ಏನು ನಮಗೆ ಬೇಕು ಭಾಗ ಅನ್ನುವಂಥದ್ದು, ಇಂಥವೆಲ್ಲ ಸ್ವಲ್ಪ ತಡ ಆಗುತ್ತೆ. ಸೊ ಇದು ಬೇಗ ಇತ್ಯರ್ಥ ಆಗ್ಲಿದ್ದಾಗ ನಾವೇನ್ ಮಾಡ್ತೀವಿ, ಅಕಸ್ಮಾತ್ ಏನಾದ್ರು ಕೋರ್ಟ್ ಕೇಸು ಮತ್ತೊಂದು ಆಗಿದ್ರೆ ನಾವು ಅದನ್ನ ಕೋರ್ಟ್ಗೆ ಅದನ್ನ ಪರಿಹಾರ ಹಣವನ್ನ ಇಲಾಖೆಯವರು ಡೆಪಾಸಿಟ್ ಮಾಡ್ಬಿಡ್ತಾರೆ. ಅಂತಿಮವಾಗಿ ಕೋರ್ಟ್ ಅಲ್ಲಿ ಯಾರ ಪರ ಆಗ್ದಾಗ ಅವಾಗ ಅದು ಬಿಡುಗಡೆ ಆಗುತ್ತೆ. ಅದರಿಂದ ಯಾಕಂದ್ರೆ ಇದನ್ನ ಕಾಯ್ಕೊಂಡಿರಕ್ಕಾಗಲ್ಲ, ಕೇಸ್ ಕೋರ್ಟ್ ಕೇಸು ಮತ್ತೊಂದಿದ್ರೆ ಅದಕ್ಕೆ ಆದಂತ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಈಗಾಗಲೇ ನಾವು ಮಸ್ತೇನಹಳ್ಳಿ ಭಾಗದಲ್ಲಿ ಮಾಲ್ಕಿಗಳ ಸಂಬಂಧಪಟ್ಟಂತೆ ಈಗ ಸುಮಾರು 20 ಕೋಟಿ ಬಿಡುಗಡೆ ಮಾಡಬೇಕು ಅಂತ ಈಗಾಗಲೇ ಅದನ್ನ ನಾವು ಇದು ಮಾಡಿದೀವಿ. ಅದನ್ನು ಬಹುಶಃ ಇನ್ನೊಂದು 15-20 ದಿವಸ, ಯಾಕಂದ್ರೆ ಕೆಲವ್ರಿಗೆ 5 ಲಕ್ಷ 10 ಲಕ್ಷ ಈ ತರ ಇದೆ, ಅಲ್ಲಿ ಅದೇನು ದೊಡ್ಡ ಮಟ್ಟದಲ್ಲಿ ಇಲ್ಲ. ಸುಮಾರು 110 ಗಿಡಗಳಿಗೆ ಒಂದು ಗಿಡಕ್ಕೆ 10,000 ರೂಪಾಯಿಯಲ್ಲಿ ನಿಗದಿಯಾಗಿದೆ, ಪರಿಷ್ಕರಣೆ ಆಗಿದೆ. ಹಿಂದೆ 25,000 ಇತ್ತು. ಆ 25,000 ಇದ್ದಂತ ಕಾರಣದಿಂದ ಕೆಲವರು ಅದನ್ನ ದುರುಪಯೋಗ ಮಾಡಿಕೊಂಡು ಬೇರೆ ಭಾಗಗಳಿಂದ ಖಮ್ಮಮ್ಮ ಮತ್ತು ರಾಜಮಂಡ್ರಿಯಿಂದ ಗಿಡಗಳನ್ನ ತಂದು ಉಣಿಸಿ ಒಂದು ರೀತಿ ಇಡೀ ರಾಜ್ಯಕ್ಕೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಒಂದು ಪ್ರಯತ್ನ ಆಗಿತ್ತು. ಸುಮಾರು ಕೆಲವರು 200 ಗಿಡ ಅಂತ ಹೇಳಿ ಅದಕ್ಕೆ ಪರಿಹಾರ ತಗೊಂಡಿದ್ದಾರೆ. ಈಗ ಅದು ಕೂಡ ತನಿಖೆ ಆಗ್ಬೇಕು ಮತ್ತು ಅದರಿಂದ ರೈತರು ಯಾರು ಈ ತರ ಸುಳ್ಳು ಮಾಹಿತಿಯನ್ನ ಕೊಟ್ಟು ತಗೊಂಡಿದ್ದಾರೆ ಅದನ್ನು ಕೂಡ ಅವರಿಂದ ವಸೂಲಾತಿ ಆಗ್ಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿದೆ. ಅವರಿಂದ ಕಾನೂನು ರೀತಿಯ ಕ್ರಮ ಆಗುತ್ತೆ. ಅಧಿಕಾರಿಗಳು ಯಾರು ಇದಕ್ಕೆ ಶಾಮೀಲಾಗಿದ್ದಾರೆ ಆ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಕ್ರಮ ಆಗೋದಕ್ಕೆ ಬೋರ್ಡ್ ಅಲ್ಲಿ ತೀರ್ಮಾನ ಆಗಿ ಸರ್ಕಾರ ಕೂಡ ಅದಕ್ಕೆ ಆದೇಶ ಮಾಡಿದೆ. ಈಗ ಇಡೀ ರಾಜ್ಯಕ್ಕೆ ಅನ್ವಯಿಸುವಂತೆ ಮಾವಿನ ಗಿಡಕ್ಕೆ 10,000 ರೂಪಾಯಿ. ನನಗಿರುವಂತ ಮಾಹಿತಿ ಏನು 25,000 ಇತ್ತು ಹಿಂದೆ. ಈ ಏಜೆಂಟ್ಗಳು ಎಲ್ಲರೂ ಸೇರಿ ಅರ್ಧ ಅವ್ರು ತಗೊಳೋದು, ಉಳಿದಿದ್ದು ರೈತರು ಕೊಡೋದು. ಈಗ ಸ್ವಲ್ಪ ಹೆಚ್ಚು ಕಮ್ಮಿ ರೈತರಿಗೆ ನೇರವಾಗಿ ಯಾವುದೇ ಏಜೆಂಟ್ರು ಮತ್ತೊಬ್ರು ಇಲ್ದಿರೋ 10,000 ಏನು ಅವರಿಗೆ ಒಂದು ಗಿಡಕ್ಕೆ ಸಿಗುವಂತದ್ದಾಗ್ತಾ ಇದೆ. ಅದರಿಂದ ಈ ತರ ಮಧ್ಯವರ್ತಿಗಳು ಕೆಲವರೆಲ್ಲ ಸೇರ್ಕೊಂಡು ವ್ಯವಸ್ಥೆಯನ್ನು ಹಾಳು ಮಾಡುವಂತ ಪ್ರಯತ್ನ ಮಾಡಿದ್ರು. ಬರೀ ನಮ್ಮ ಚಿಂತಾಮಣಿ ಒಂದೇ ಅಲ್ಲ, ಬೇರೆ ದಿಕ್ಕುಗಳಲ್ಲಿ ಎಲ್ಲೆಲ್ಲಿ ಸರ್ಜಾಪುರ ಇರ್ಬೋದು, ಗೌರಿಬಿದನೂರು ಇರ್ಬೋದು, ಇನ್ನ ದೇವನಹಳ್ಳಿ ಇರ್ಬೋದು, ಅಲ್ಲೆಲ್ಲ ಹೋಗಿ ಈ ತರ ಗಿಡ ಹಾಕ್ಬೋದು, ಗಿಡ ಹಾಕ್ಬಿಟ್ರೆ ಇಷ್ಟು ದುಡ್ಡು ಸಿಗುತ್ತೆ,